ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ತೊಂದು ವಿಧವಾದ ಹೇಡ್ರೆಯನ್ನು ಮನೆಯಲ್ಲೇ ತಯಾರಿಸುವ ವಿಧಾನವನ್ನು ನಿಮಗೆ ಈ ದಿನ ತಿಳಿಸಿಕೊಡುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಹೇಡ್ರೆಯನ್ನು ತಯಾರಿ ಮಾಡಲಿಕ್ಕೆ ಇದಿಷ್ಟು ವಸ್ತುಗಳು ಬೇಕು. ಇದನ್ನು ನಿಮಗೆ ತೋರಿಸುತ್ತಿದ್ದೇನೆ. ಫಸ್ಟ್ ಮೆಂತೆ, ಎರಡನೇ ಬಾದಾಮಿ, 3 ಕರಿಬೇವು, 4 ಅಲೋವೆರಾ. ಇದೆಲ್ಲವನ್ನು ಹಾಕಿ ಹೇಗೆ ಮಾಡೋದು ಅಂತ ನಿಮಗೆ ಈಗ ತೋರಿಸುತ್ತಿದ್ದೇನೆ. ಫಸ್ಟು ಸಣ್ಣ ಉರಿಯಲ್ಲಿ ಕರಿಬೇವನ್ನು ಹುರಿದುಕೊಳ್ಳಬೇಕು. ಬಾಣಲೆಯನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಬೇಕು. ಇದನ್ನು ಸಣ್ಣ ಉರಿಯಲ್ಲಿ ತುಂಬ ಕಪ್ಪಗಾಗುವ ತನಕ ಹುರಿಯಬೇಕು. ದೊಡ್ಡ ಉರಿ ಮಾಡ್ಕೊಳ್ಬಾರ್ದು. ಆದಷ್ಟು ನೀವು ಮಾಡುವಾಗ ಕಬ್ಬಿಣದ ಬಾಂಡೆಯಲ್ಲೇ ಇದನ್ನು ಮಾಡಿಕೊಳ್ಳಬೇಕು. ಕಬ್ಬಿಣದಲ್ಲಿ ಕಬ್ಬಿಣ ಅಂಶ ಇರುವುದರಿಂದ ಕಬ್ಬಿಣದ ಬಂಡಿಯಲ್ಲಿ ಸೊಪ್ಪು ಚೆನ್ನಾಗಿ ಕಲರ್ ಬಿಡುತ್ತದೆ. ಮತ್ತು ನೀವು ಏನೇ ಹಾಕಿಟ್ರೂ ಕೂಡ ಮಾರನೇ ದಿನ ಕಪ್ಪು ಕಲರ್ ತಿರುಗ್ತದೆ. ಕಬ್ಬಿಣದಲ್ಲಿ ಅಂಥ ಅಂಶ ಇರ್ತದೆ ಕಬ್ಬಿಣದ ಬಾಂಡೆಯಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಪ್ಪು ಆಗ್ತಾ ಬಂತು. ಇದನ್ನೀಗ ಅದ್ರ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದನ್ನೀಗ ನಾನು ಬೇರೆ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ನೋಡ್ರಿ ಯಾವ ಥರ ಕಪ್ಪು ಕಲರ್ ಬಂತು. ಇದನ್ನು ಈಗ ನಾನು ನೆಕ್ಸ್ಟ್ ನಾನು 8 ದಿನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ. ಆದ್ದರಿಂದ ಒಂದು 30 ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ಈಗ ಬಾಣಲೆಯಲ್ಲಿ ಹಾಕಿ ಹುರಿತಿದ್ದೀನಿ. ಸಪ್ರೇಟಾಗಿ ಹುರ್ಕೊಳ್ಬೇಕು. 3 ಸೇರಿಸಿ ಹುರಿಯಂಗಿಲ್ಲ. ವಾರದಲ್ಲಿ 3 ದಿವಸ ಮಾಡಬೇಕು ಇದನ್ನ. ಅದೇ ಪ್ರಮಾಣದಲ್ಲಿ ಹುರ್ಕೊಳ್ಬೇಕು. ವೀಕ್ಷಕರೇ, ನೋಡ್ರಿ ಬಾದಾಮಿನ ಈ ಥರ ಹುರಿದಿದ್ದೀನಿ. ಇದನ್ನು ಕೂಡ ಬೇರೆ ಒಂದು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ತೊಳೆಯೋ ತನಕ ಇದನ್ನು ವೀಕ್ಷಕರೇ ಬಿಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಮೆಂತೆಯನ್ನು ಹಾಕ್ತಾ ಇದ್ದೀನಿ. ಮೆಂತೆಯನ್ನು ನಾನು 8 ದಿವಸಕ್ಕೆ 3 ಸ್ಪೂನ್ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕಪ್ಪು ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಸಣ್ಣ ಉರಿಲಿ ಈ ಮೆಂತೆಯನ್ನು ಹುರಿತಾ ಇದ್ದೀನಿ. ಈಗ ಆಗಿದೆ. ಈಗ ಇದು ತೊಳೆಯೋಷ್ಟರಲ್ಲಿ ನಾನು ಮಿಕ್ಸಿ ಹಾಕಬೇಕು ತೊಳೆದ ಮೇಲೆ. ವೀಕ್ಷಕರೇ, 3 ವಸ್ತು ಈಗ ತಣ್ಣಗಾಗಿದೆ. ಫಸ್ಟ್ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಬೇವನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಬೇಕು.
ಕರಿಬೇವನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಪೌಡ್ರ್ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಪೌಡ್ರ್ ಆಯಿತು ಅಂತ. ಕಪ್ಪು ಕಲರಿಗೆ ಬಂದಿದೆ. ಇದರಂತೆ ಬಾದಾಮಿನೂ ಕೂಡ ಹಾಕ್ತಾ ಇದ್ದೀನಿ. ಬಾದಾಮಿ ಮೆಂತೆ ಎರಡು ಹಾಕಿ ಮೆಂತನೂ ಕೂಡ ಇದಕ್ಕೆ ಹಾಕ್ತೀನಿ, ಸ್ವಲ್ಪ ಇರೋದ್ರಿಂದ ಮಿಕ್ಸಿಗೆ ಕರೆಕ್ಟ್ ಆಗುತ್ತೆ. ಎರಡನ್ನೂ ಕೂಡ ಈಗ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಬಾದಾಮಿ ಮತ್ತು ಮೆಂತೆಯನ್ನು ಕೂಡ ಪೌಡ್ರ್ ಮಾಡಿದ್ದೀನಿ. ನೋಡ್ರಿ, ನಿಮಗೆ ಕಾಣ್ತದೆ ಎಂಥ ಕಪ್ಪು ಕಲರಿ ತಿರುಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರ ನಯಸ್ಸಾಗಿ ಪೌಡ್ರ್ ಮಾಡಿಕೊಳ್ಬೇಕು. ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪೌಡರ್ ಆಗಿದೆ. ಇವಾಗ ವೀಕ್ಷಕರೇ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಕೈ ಸಮೇತ ಎಷ್ಟು ಕಪ್ಪಾಗ್ತಾ ಇದೆ ಅಂತ. ಕೈ ಅಂಟ್ಕೊಂಡ್ರೆ ಹೋಗೋದು ಇಲ್ಲ. ಇದಕ್ಕೆ ಈಗ ನೀವು ಮೆಹಂದಿಯನ್ನು ಒಂದು ದಿನಕ್ಕಾದರೆ 2 ಸ್ಪೂನ್ ಹಾಕಬೇಕು. 2 ಸ್ಪೂನು. ತಲೆಯ ಬುಡದಿಂದ ಚೆನ್ನಾಗಿ ಹಚ್ಕೊಳ್ಬೇಕು. ಆನಂತರ ಕೂದಲು ಕೂಡ ಹಚ್ಚಬೇಕು. ಫಸ್ಟು ಮನುಷ್ಯನಿಗೆ ತಲೆ ತಂಪಿರಬೇಕು. ನೆತ್ತಿಯಿಂದ ಚೆನ್ನಾಗಿ ಹಚ್ಚಿ 1 ತಾಸು ಡ್ರೈ ಆಗಲಿಕ್ಕೆ ಬಿಡಬೇಕು. ಇದನ್ನು ಈಗ ನಿಮ್ಗೆ ಇದು ಮಾಡುವ ವಿಧಾನವನ್ನು ತೋರಿಸ್ತೀನಿ, ಎಷ್ಟು ಸೇರಿಸ್ಬೇಕು ಜೆಲ್ಲು ಅಂತ. ಅಲೋವೆರಾ ಜೆಲ್ಲನ್ನು ಇದಕ್ಕೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಬೇಕು ಅಂತ. ವೀಕ್ಷಕರೇ, ಈ ಜೆಲ್ಲನ್ನು ಕೂಡ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತುಂಬ ಒಳ್ಳೆಯದು. ಅದು ಗಟ್ಟಿ ಇರೋದ್ರಿಂದ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ಬೇಕು. ಹಂಗಾರು ಗುರಿ ಬರ್ತದೆ ಶುಗರ್ ಇದ್ದವರಿಗೆ. ಅಂಥವ್ರು ಕೂಡ ರಾತ್ರಿ ಮಲಗಬೇಕಾದ್ರೆ ಅದನ್ನು 1 ಪೀಸು ಅಂಗಾಲಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲಗಬೇಕು. ಮಲಗೋದ್ರಿಂದ ಈ ವೀಕ್ಷಕರೇ, ಇದಕ್ಕೆ 2 ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. 2 ಸ್ಪೂನಷ್ಟು ಈ ಪೌಡರನ್ನು ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಇದರಲ್ಲಿ 2 ಸ್ಪೂನ್ ಹಾಕಿ ಜೆಲ್ಲಿಗೆ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಎರಡು ಜನಕ್ಕಾದ್ರೂ 3 ಸ್ಪೂನ್ ಹಾಕ್ಕೊಳ್ಬೋದು.
ವೀಕ್ಷಕರೇ, ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕಲರು ಇದಾಗಿದೆ ಅಂತ. ಇಷ್ಟು ಮಾಡ್ಕೊಂಡು ನೀವು ನಾಳೆ ಬೆಳಗ್ಗೆ ಸಂಜೆ ಇಷ್ಟು ಮಾಡಿ ಇಟ್ಕೊಳ್ಳಿ. ನಾಳೆ ಬೆಳಗ್ಗೆ ಇದನ್ನು ಹಚ್ಕೊಂಡ್ರೆ ಆಯಿತು. ಆ ಥರ ಕಪ್ಪು ಕಲರಿಗೆ ತಿರುಗಿದೆ ಅಂತ ನೋಡ್ರಿ, ನೋಡ್ಕೊಡ್ರಿ. ಮತ್ತೆ ಮಾರನೇ ದಿವಸ ಹಚ್ಕೊಂಡು ಕೂಡ ಇದನ್ನು ತಲೆಯನ್ನು ಶಾಂಪು ಅಥವಾ ಇದರಿಂದ ತೊಳಿಲಿಕ್ಕಿಲ್ಲ. ಶಿಕಾಕಾಯಿ ಪೌಡ್ರು ಅಥವಾ ಕುಂಟುವಾಳಕಾಯಿ ಇದರಿಂದ ತಲೆಯನ್ನು ತೊಳ್ಕೊಳ್ಬೇಕು. ಆ ದಿವಸ ಜಸ್ಟ್ ಸಾದಾ ತಲೆಯನ್ನು ಹಾಗೆ ತೊಳ್ಕೊಳ್ಬೇಕು ಉಗುರು ಬೆಚ್ಚಗಿನ ನೀರಲ್ಲಿ. ತೀರಾ ಬಿಸಿ ನೀರು ಹಾಕ್ಲಿಕ್ಕೆ ಹೋಗ್ಬಿಟ್ರಿ. ಮತ್ತು 4 ಸರಿ ಇದು ಪ್ರಯೋಗ ಮಾಡೋದ್ರಿಂದ ನಿಮ್ಮ ಕೂದಲು ಸಂಪೂರ್ಣವಾಗಿ ಬೆಳೆ ಕೂದಲು ಇದರಿಂದ ನಿವಾರಣೆ ಆಗ್ತದೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇದು ನಿಮಗೆ ಇಷ್ಟವಾದರೆ ಇವತ್ತಿನ ಸಂಚಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಲೈಕ್ ಕೊಡ್ರಿ ಅಂತ